हमारा वेलकम पैरेड ग्राउंड अंदर एक राउडी रिव्यू में किया. सो शायद अराउंड सम 200 राउडी शीटर्स ये रिव्यू से प्रेजेंट हुआ. तो जब मैं रिव्यू किया, मैं कोई लोग से केस में रिव्यू किया और हमारा और मेरा केम टू माई नॉलेज कोई लोग पहले से कोई क्राइम कमिट किया और अभी 10 साल का ज़्यादा हुआ और वो एक केस के बाद कोई दूसरा केस वो लोग कमिट नहीं किया. तो इसलिए मैं ऑर्डर मेरा ऑफिस में दिया दैट सच काइंड ऑफ पीपल द रॉडी शीट्स शुड बी क्लोज. ಮತ್ತೆ और कोई लोग तो डबल ऑफेंस किया, रिपीट ऑफेंडर्स लोग है, तो उनका राउडी शीट अभी भी हम लोग कंटिन्यू करेंगे. टोटल अभी 210 राउडी शीटर्स आज आया. ये 210 अंदर शायद some 10 people, I have to check the figures, शायद वो उनका राउडी शीट में आज पोस्ट किया. 10 people जो है इसमें वो नाम ಕೊಟ್ಟರೆ ನಾವು ಅವ್ರಿಗೆ ಅರೆಸ್ಟ್ ಮಾಡಲ್ಲ. ನಾವು ಅರೆಸ್ಟ್ ಮಾಡಿದ್ವಿ, ಕೇಸ್ ಬುಕ್ ಮಾಡಿದ್ವಿ. ಸೊ ಆ ಥರ ಇಶ್ಯೂ ಬರಂಗಿಲ್ಲ. ನಾವು ಯಾರಿಗೆ ನಾವು ಪ್ರೊಟೆಕ್ಷನ್ ನಾವು ಕೊಡಲ್ಲ. ಇವತ್ತು ಬಂದಿಲ್ಲ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಅವರು ಬರಬೇಕು. ಕಡ್ಡಾಯವಾಗಿ ಅವರು ಹಾಜರಾಗಬೇಕು. ರೌಡಿ ಸೆಟ್ ಮುಂದೆ ಹಾಜರಾಗೋದಕ್ಕೆ ಎಕ್ಸ್ಕ್ಯೂಸ್ ಪಡೆದಿರ್ತಾರೆ. ಕೆಲವರು ಹಾಗೆ ಎಕ್ಸ್ಕ್ಯೂಸ್ ಕೊಡ್ತಾರೆ. ಕೆಲವೊಂದು ಸತಿ ಯಾರು ಎಕ್ಸ್ಕ್ಯೂಸ್ ನಿಜ ಇರ್ಬೋದು, ಯಾವುದು ಫ್ಯಾಮಿಲಿ ಇಶ್ಯೂ ಇದೆ, ಯಾವುದು ಬೇರೆ ಇಶ್ಯೂ ಇದೆ. ಕೆಲವರು ಸುಳ್ಳು ಹೇಳ್ತಾ ಇದ್ರು, ನಾವು ತಿಳ್ಕೊಂಡು ಯಾರೋ ಸುಳ್ಳು ಹೇಳ್ತಾ ಇದ್ರೆ ಮತ್ತೆ ವಿ ಕ್ಯಾನ್ ಟೇಕ್ ಸಮ್ ಅದರ್ ಆ್ಯಕ್ಷನ್. ಎರಡನೇ ರೌಡಿ ಶೀಟ್ ಪರೇಡ್ ಮಾಡ್ತಾರೆ ಹೌದು. ಎರಡೂ ರೌಡಿ ಶೀಟ್ ಪರೇಡ್ಗೆ ಆತ ಹಾಜರಾಗಿಲ್ಲ. ಇಲ್ಲ ಬರ್ತಾರೆ. ಮತ್ತೆ ಇನ್ನೊಂದು ನಾನು ಮಾಡ್ತೀನಿ, ಇಫ್ ಐ ಸ್ಟಾಪ್ ದಿಸ್ ಮತ್ತೆ ಆವಾಗ ಏನು ಬರಲ್ಲ ಅಂದರೆ ವಿ ವಿಲ್ ಟೇಕ್ ಸಮ್ ಅದರ್ ಆ್ಯಕ್ಷನ್. ಆಸ್ತಿ ಫೈನಾನ್ಸ್ ಪ್ರಕರಣದಲ್ಲಿ ಇನ್ನೊಂದು ಅನೇಕ ಜನ ಒಂದು 3,000-4,000 ಹೆಣ್ಮಕ್ಳಿಗೆ ಅವ್ನು ಮೋಸ ಮಾಡಿದ್ದ. ಅವನಿಗೆ ರೌಡಿ ಶೀಟರ್ ಯಾವ್ದು ತೆಗಿಲಿಲ್ಲ, ಅವ್ನಿಗೆ ಯಾಕೆ ರಕ್ಷಣೆ ಅಂತ ಹೇಳಿ ನೋಡ್ರಿ, ನಮ್ಮಲ್ಲಿ ರೂಲ್ಸ್ ಇದೆ. ಯಾವಾಗ ನೀವು ರೌಡಿ ಶೀಟ್ ಓಪನ್ ಮಾಡ್ಬೋದು, ಯಾವ ಥರ ಆಫೆನ್ಸಸ್ದಲ್ಲಿ ನೀವು ರೌಡಿ ಶೀಟ್ ಓಪನ್ ಮಾಡ್ಬೋದು. ರೌಡಿ ಶೀಟರ್ ಅಂದರೆ ಏನು? ಸಮನ್ ಹೂ ಕಾಸಸ್ ಅಂದರೆ ವೈಲೆನ್ಸ್ ಅವರು ಯೂಸ್ ಮಾಡಿದರೆ, ಬೇರೆ ಜನ ಜೊತೆಗೆ ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಅದು ಫಿಸಿಕಲ್ ವೈಲೆನ್ಸ್ ಕೇಸಸ್ಗಳಲ್ಲಿ ಯೂಸ್ಲಿ ನಾವು ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದೀವಿ. ಇದರಲ್ಲಿ VIP ಅಂತ ಯಾರಿದ್ದಾರೆ? ನಮ್ಮ ಕಾನೂನಲ್ಲಿ VIP ಯಾರು ಆ ಥರ ಪ್ರಶ್ನೆ ಬರಂಗಿಲ್ಲ. ನಮ್ಮ ಕಾನೂನಲ್ಲಿ ಎಲ್ಲರೂ ಈಕ್ವಲ್ ಇದ್ದಾರೆ. ಸೊ